ಓಂ ಶ್ರೀ ಗುರುಭ್ಯೋ ನಮಃ. ಮಲಯಾಳ ಸ್ವರೂಪಿಣಿ ಭಗವತಿ ದೇವಿ ನಮಃ. ಜಗದ್ಗುರು ಪಂಚಾಚಾರ್ಯನ ಬಸವಾದಿಶರಣನ ಮನದಲ್ಲಿ ಸ್ಮರಿಸುತ್ತಾ ಹಾಗೂ ನಮ್ಮ ವಾಣಿ ಜ್ಯೋತಿಷಾಲೆ ವೀಕ್ಷಿಸುವಂಥ ಎಲ್ಲರಿಗೂ ನಾನು ಅನಂತ ಕೋಟಿ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ವೀಕ್ಷಕ ಬಂಧುಗಳೇ, ನಾನು ನಿಮಗೆ ಇವತ್ತೊಂದು ಅದ್ಭುತವಾದ ಸರಳವಾದ ಸುಂದರವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ. ಈ ಪರಿಹಾರ ವಾಸ್ತುಶಾಸ್ತ್ರ, ಈ ಪರಿಹಾರ ಅದ್ಭುತವಾದ ಕೆಲಸ ಮಾಡ್ತದ. ಈ ಪರಿಹಾರವನ್ನು ನೀವೇ ನಿಮ್ಮ ಮನೆಯಲ್ಲಿ ಸ್ವತಃ ನೀವೇ ಮಾಡಿಕೊಳ್ಬೋದು. ಯಾವುದೇ ಆಚಾರ್ಯರು ಪಂಡಿತರು ದೈವದ ಯಾರೂ ಬರುವಂಥ ಅವಶ್ಯಕತೆ ಇಲ್ಲ, ನೀವೇ ಮಾಡಿಕೊಳ್ಬೇಕಂತ ಪರಿಹಾರ ಆಗ್ತದೆ. ಏನಪ್ಪ ಅಂತಂದ್ರೆ, ಯಾರಿಗೆಲ್ಲ ಮನೆಯಲ್ಲಿ ಸಮಸ್ಯೆ, ತೊಂದರೆ, ಆರ್ಥಿಕ ನಷ್ಟ, ಆರ್ಥಿಕ ಅಭಿವೃದ್ಧಿ ಇಲ್ಲ, ಮಾನಸಿಕ ಕಿರಿಕಿರಿ ಇದೆ, ಮನೆಯಲ್ಲಿ ಪದೇ ಪದೇ ಜಗಳ, ಹೊಂದಾಣಿಕೆ ಆಗತ್ತೆ ಇಲ್ಲ ಅಂತ ಇಷ್ಟೆಲ್ಲ ಸಮಸ್ಯೆಗೂ ಒಂದೇ ಒಂದು ಪರಿಹಾರ. ಅದು ಏನಪ್ಪ ಅಂತಂದ್ರೆ ಲಾವಂಚ ಬೇರು. ಈ ಲಾವಂಚ ಬೇರಿಂದ ಆ ಪರಿಹಾರ ಮಾಡ್ಕೋಬೇಕು. ಅದು ಹೇಗಂತಂದ್ರೆ, ಶುಕ್ರವಾರ ಸಾಯಂಕಾಲ ಸಂಧ್ಯಾ ವೇಳೆಯಲ್ಲಿ ಒಂದು ಕಲಶದಲ್ಲಿ ಈ ಲಾವಂಚ ಬೇರನ್ನು ದಕ್ಷಿಣಾ ಸಹಿತವಾಗಿ ಒಂದೆರಡು ಲವಂಗ ಅಥವಾ ಸ್ವಲ್ಪ ದಾಲ್ಚಿನ್ನಿ, ಚಕ್ಕೆಯನ್ನು ಎಲ್ಲವನ್ನು ಸೇರಿಸಿ ಕಲಶದಲ್ಲಿ ಹಾಕಿ ಅದಕ್ಕೆ ನೀರು ತುಂಬಿ ಅದನ್ನು ಶುಕ್ರವಾರ ಸಂಜೆ ಅಥವಾ ಸಾಯಂಕಾಲ 6 ಗಂಟೆ ನಂತರ ನೀವು ಪೂಜೆ ಮಾಡಬೇಕು. ಇದನ್ನು ಮರನೇ ದಿನ ಅಂದರೆ ಶನಿವಾರ ಬೆಳಗ್ಗೆ ಈ ನೀರನ್ನು ವೃಕ್ಷಕ್ಕೆ ಹಾಕಿ ಅಥವಾ ಸ್ವಲ್ಪ ಪ್ರಮಾಣದಲ್ಲಿ ನೀವು ಸೇವಿಸಲೂಬಹುದು. ಸ್ವಲ್ಪ ಪ್ರಮಾಣ, ಅತಿ ಅಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಲೂಬಹುದು. ಈ ರೀತಿ ಮಾಡುವುದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಅಥವಾ ಕಿರಿಕಿರಿ ಹೋಗ್ತದೆ, ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಮನೆಯಲ್ಲಿ ಎಲ್ಲರೂ ಹೊಂದಾಣಿಕೆಯಿಂದ ಇರ್ತಾರೆ, ಯಾವುದೇ ರೀತಿ ಜಗಳಗಳಾಗುವುದಿಲ್ಲ ಮತ್ತು ನೆಮ್ಮದಿ ಅವಶ್ಯವಾಗಿ ಸಿಗ್ತದೆ ಈ ಲಾವಂಚ ಬೇರಿಂದ. ಇನ್ನು ಯಾರಿಗೆಲ್ಲ ರಾತ್ರಿ ಕೆಟ್ಟ ಕನಸು ಬೀಳ್ತಾವೆ ಅಂತ ಹೇಳ್ತಿರ್ತಾರೆ, ನೀವು ನೋಡಿದಿರ್ಬೋದು. ಮನೆಯೊಳಗೆ ನಾನು ಈ ಜಾಗದಲ್ಲಿ ಮಕ್ಕೊಂಡು ಕನಸು ಬೀಳ್ತಾ ಇರ್ತದೆ, ನಂಗೆ ನೆಮ್ಮದಿ ಇರೋದಿಲ್ಲ, ನಂಗೆ ನಿದ್ದೆ ಹತ್ತಾ ಇಲ್ಲ, ಈ ರೀತಿ ಯಾರಿಗೆಲ್ಲ ಸಮಸ್ಯೆ ಆಗ್ತದಲ್ಲ, ಅವರು ಬೇಕಂದ್ರೆ ತಮ್ಮ ತಲೆದಿಂಬು ಹಾಸಿಗೆ ಬುಡಕ್ಕೆ ಇಟ್ಕೋಬಹುದು. ಒಂದು ಕೆಂಪು ಬಟ್ಟೆಯಲ್ಲಿ ಈ ಲಾವಂಚೆ ಬೇರನ್ನು, ಸ್ವಲ್ಪ ಪಚ್ಚ ಕರ್ಪೂರನ, ಒಂದೆರಡು ಲವಂಗ, ಈ ಮೂರನ್ನು ಸೇರಿಸಿ ಕೆಂಪು ಬಟ್ಟೆಯಲ್ಲಿ ಕಟ್ಕೊಂಡು ಅದೇನು ಕಟ್ಟಿರ್ತಲ್ಲ ಅದನ್ನು ನಿಮ್ಮ ಹಾಸಿಗೆ ಬುಡಕ್ಕೋ ಅಥವಾ ನಿಮ್ಮ ತಲೆದಿಂಬದ ಬುಡಕ್ಕೋ ಅದು ಇಟ್ಕೊಂಡು ಮಲಗುವುದರಿಂದನೂ ನಿಮಗೆ ಅವಶ್ಯವಾಗಿ ನಿದ್ದೆ ಬರ್ತದೆ, ಕೆಟ್ಟ ಕನಸು ದೂರವಾಗ್ತದೆ. ಮತ್ತು ಇನ್ನು ಯಾರಿಗೆಲ್ಲ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾಯಿಲ್ಲ, ಜಗಳ ಆಗ್ತಾ ಇದ್ದಾವೆ, ಅಥವಾ ಮನೆಯೊಳಗೆ ನೆಗೆಟಿವ್ ಎನರ್ಜಿಯನ್ನು ಪ್ರವೇಶವಾಗಿದೆ ಮತ್ತು ಮಾನಸಿಕ ನೆಮ್ಮದಿ ಕಿರಿಕಿರಿ, ಮನೆಗೆ ಇಲ್ಲ ಹೊರಗಡೆ ಕೆಲಸ ಮಾಡಿರ್ತಪ್ಪ, ಅಲ್ಲಿಂದ ಮನೆ ಬಂದ ತಕ್ಷಣ ನಮಗೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ನಾನೊಂದು ಹೇಳೋದು ಅವರೊಂದು ಹೇಳೋದು, ಹೊಂದಾಣಿಕೆ ಆಗ್ತಾಯಿಲ್ಲ. ಅದು ಏನಾಗುತ್ತಪ್ಪ ಅಂದ್ರೆ, ಕೆಲವು ಸಲ ಕೋರ್ಡಿನೇಷನ್ ಇರೋದಿಲ್ಲ. ನಾವು ಹೇಳಿದ ಅವ್ರು ಕೇಳ್ತಾರಲ್ಲ, ಅವ್ರು ಹೇಳೋದು ನಾವು ಕೇಳ್ತಾರಲ್ಲ, ಪ್ರತಿ ವಾದಗಳಾಗ್ತಿರ್ತವೆ. ವಾದ ಬರೀ ಗದ್ದಲೆಗಳು, ವಾದದಿಂದ ಮನುಷ್ಯಗೆ ಕಿರಿಕಿರಿ ಆಗ್ತದೆ. ನಾವು ಹೇಳಿದ ಅವ್ರಿಗೆ ಅರ್ಥ ಆಗ್ತಾರಲ್ಲ, ಅವ್ರು ಹೇಳಿದ ನಮ್ಗೆ ಅರ್ಥ ಆಗ. ಈ ರೀತಿಯಾದಂಥ ಸಮಸ್ಯೆ ಯಾವಾಗ ಬರುತ್ತೆ ಬಂದ, ಮನೆಯೊಳಗೆ ಯಾವಾಗ ನೆಗೆಟಿವ್ ಎನರ್ಜಿ ಬರುತ್ತಲ್ಲ, ಮನೆಯೊಳಗೆ ಯಾವಾಗ ನೆಗೆಟಿವ್ ಎನರ್ಜಿ ಎಂಟ್ರಿ ಆಗ್ತದಲ್ಲ, ಅವಾಗೆಲ್ಲ ಈ ಸಮಸ್ಯೆ ಆಗ್ತಿರ್ತದೆ. ನೋಡಿ, ಕೆಲವು ಸಲ ಹೊಸ ಮನೆ ಕಟ್ಟಿ ಕೆಲವು ದಿನ ಮಾತ್ರ ಸುಖವಾಗಿರ್ತಾರೆ, ನಂತರ ಅದು ಸಮಸ್ಯೆ ಬರ್ತದೆ, ಅಥವಾ ವಾಸ್ತು ದೋಷ ಇರ್ತದೆ ಮನೆಯೊಳಗೆ. ಈ ವಾಸ್ತು ದೋಷವಾದಾಗಲೂ ಇಂಥ ಸಮಸ್ಯೆಗಳು, ಜಗಳಗಳು, ತೊಂದರೆ ಬರ್ತಿರ್ತಾವೆ. ಅಂತಹ ಸಮಯದಲ್ಲಿ ಹೇಳಪ್ಪ ಅಂದ್ರೆ, ಪ್ರತಿ ಅಮಾವಾಸ್ಯೆಗೊಮ್ಮೆ ಈ ಲಾವಂಚ ಬೇರನ್ನು ಕೆಂಪು ಬಟ್ಟೆಯಲ್ಲಿ, ಪ್ರತಿ ಅಮಾವಾಸ್ಯೆ ಈ ಲಾವಂಚ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಪಚ್ಚ ಕರ್ಪೂರ ಮತ್ತು ಅರಿಶಿನ ಬೇರದ ಜೊತೆ ಅಥವಾ ಸ್ವಲ್ಪ ಲವಂಗ, ಸ್ವಲ್ಪ ದಾಲ್ಚಿನ್ನಿ, ಅದೆಲ್ಲವನ್ನು ಸೇರಿಸಿ ಮನೆಯ ತಲಬಾಗಿಲು ಅಂದರೆ ಸಿಂಹದ್ವಾರದ ನಾವು ಒಳಗೆ ಎಂಟ್ರಿ ಆದ ತಕ್ಷಣ ನಮ್ಮ ತಲೆಯ ಮೇಲೆ ಅದನ್ನು ಕಟ್ಟಬೇಕಂದ್ರೆ, ತಲೆಯ ಮೇಲೆ ಅದು ಸ್ಲ್ಯಾಪ್ ಇರುತ್ತಲ್ಲ, ಹುಕ್ಕ ಇರುತ್ತಲ್ಲ, ಏನೋ ಒಂದು ವಸ್ತು ಇರುತ್ತೆ ಕಟ್ಟೋರ್ತಿ. ಬೇಕಾದ್ರೆ ಅದು ಮಳೆ ಬಡ್ದಾದ್ರು ನೀವು ಗೋಡೆಗೆ ಅಥವಾ ತಲೆ ಬಾಗಿಲು ಅಂದರೆ ಅದ್ರ ಬುಡಕನ ದಾಟಿ ಹೋಗ್ತಾ ಇರಬೇಕು, ದಾಟಿ ಬರ್ತಾ ಇರಬೇಕು. ಅಂದರೆ ನೀವು ಹೊರಗಡೆ ಎಂಟ್ರಿ ಆಗ್ತಾ ಇದ್ದಾಗ ನಿಮ್ಮ ಎನರ್ಜಿ, ನೆಗೆಟಿವ್ ಎನರ್ಜಿ ಕ್ಲಿಯರ್ ಮಾಡಿ ನಿಮ್ಮ ಹೊರಗಡೆ ಪ್ರವೇಶ ಅಥವಾ ಹೊರಗಡೆ ಕೆಲಸ ಸಕ್ಸಸ್ ಆಗೋ ರೀತಿ ಮಾಡ್ತದೆ. ಮತ್ತು ಅಥವಾ ಹೊರಗಡೆಯಿಂದ ನಾವು ಒಳಗಡೆ ಬಂದಾಗ, ಹೊರಗಡೆಯಿಂದ ಎಲ್ಲೋ ಯಾರನ್ನ ಭೇಟಿಯಾಗಿರ್ತೀವಿ, ಅಲ್ಲಿ ಎಷ್ಟು ಜನ ತೊಳೆ ಇರ್ತಾರೆ, ಎಷ್ಟೋ ಜನ ಕೆಟ್ಟ ಇರ್ತಾರೆ, ಕೆಟ್ಟ ದೃಷ್ಟಿಗಟ್ಟವ, ಆ ಎಲ್ಲವನ್ನು ನಿವಾರಣೆ ಮಾಡುವಂಥ ಕೆಲಸ ಈ ಲಾವಂಚ ಬೇರಿರ್ತದೆ. ಆದ್ದರಿಂದ ಇದನ್ನು ಈ ರೀತಿ ಉಪಯೋಗ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷ ಅವಶ್ಯವಾಗಿ ನಿವಾರಣೆ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಯಾರು ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ಆಫೀಸ್ ಮಾಡಿರ್ತಾರೋ, ಅಥವಾ ನಿಮ್ಮ ಆಫೀಸ್ ಎಲ್ಲೋ ಇರಲಿ, ಈಶಾನ್ಯ ದಿಕ್ಕಿ ಅಂತಲ್ಲ, ನಿಮ್ಮ ಆಫೀಸ್ ಎಲ್ಲೇ ಇರಲಿ, ಈಶಾನ್ಯ ದಿಕ್ಕಿನ ಆಫೀಸ್ ಅಂತಲ್ಲ, ನಿಮ್ಮ ಆಫೀಸ್ ಯಾವುದೇ ರೀತಿಯಲ್ಲಿ ನೀವು ಯಾವುದೇ ರೀತಿ ಕುಂತ್ಕೊಡ್ರಿ, ಅದು ಈಶಾನ್ಯ ದಿಕ್ಕಿನಲ್ಲಿ ಅಥವಾ ನಿಮ್ಮ ಟೇಬಲ್ ಮೇಲೆ ಈ ಲಾವಂಚ ಬೇರನ್ನು ಒಂದು ಗ್ಲಾಸಿನ ಬಟ್ಲದಲ್ಲಿ ಅಥವಾ ಗ್ಲಾಸಿನ ಬೌಲಲ್ಲಿ ನೀರು ಮಿಶ್ರಿತವಾಗಿ ಲಾವಂಚ ಬೇರನ್ನು ಹಾಕಿ ಇಡುವುದರಿಂದನೂ ನಿಮಗೆ ಅಲ್ಲಿ ಆಫೀಸ್ನಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗ್ತದೆ. ನಿಮಗೆ ಬರುವಂಥ ಕ್ಲೈಂಟು, ಕಸ್ಟಮರ್ಗೆ ನೀವು ಒಳ್ಳೆಯ ರೀತಿಯಾದಂಥ ಅದ್ಭುತವಾದ ಮಾಹಿತಿ ನೀಡ್ತೀರಿ. ಮತ್ತು ನಿಮ್ಮ ಮಾತುಗಳು ಅವ್ರಿಗೆ ಇಷ್ಟ ಆಗ್ತಾವೆ, ನಿಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗ್ತದೆ. ಈ ರೀತಿಯಾದಂಥ ಮನ ಪರಿವರ್ತನೆ ಮಾಡುವಂಥ ಕೆಲಸ, ಬದಲಾವಣೆ ಮಾಡುವಂಥ ಕೆಲಸ ಈ ಲಾವಂಚ ಬೇರು ಮಾಡ್ತದೆ. ಆದ್ದರಿಂದ ಈ ಲಾವಂಚ ಬೇರನ್ನ ಈ ರೀತಿ ಉಪಯೋಗಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತದೆ, ನೀವು ಅಭಿವೃದ್ಧಿ ಹೊಂದ್ತೀರಿ.
ಕಾಣ್ತೀರಿ. ಈ ರೀತಿಯಾಗಿ ನೀವು ಈ ಲಾವಂಚ ಬೇರನ್ನು ಉಪಯೋಗ ಮಾಡ್ಕೊಂಡಿರಪ್ಪ ಅಂದ್ರೆ ನಿಮ್ಮ ಜೀವನದ ಅದ್ಭುತವಾದ ಯಶಸ್ಸನ್ನು ಅವಶ್ಯವಾಗಿ ಕಾಣ್ತೀರಿ ನೀವೆಲ್ಲರೂ. ಆದ್ದರಿಂದ ನೀವೆಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ, ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ನಿಮ್ಮ ಆಯುಷ್ಯರಿಗೆ ಚೆನ್ನಾಗಿ ಕೊಡಲಿ ಅಂತ ಭಗವಂತನ ಕೇಳ್ತಾ ಇವತ್ತಿನ ವಿಡಿಯೋನ ನಾನು ಕೊನೆ ಮಾಡ್ತೇನೆ. ಮುಂದಿನ ವಾಸ್ತು ದೋಷ ಪರಿಹಾರದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ ಹಾಗೂ ಧನ್ಯವಾದಗಳು.